ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ತುಂಬಾ ದೊಡ್ಡದಾಗಿರುತ್ತೆ ವ್ಲಾಗು. ಸೊ ಯಾರು ಸ್ಕಿಪ್ ಮಾಡದೆ ಈ ವ್ಲಾಗ್ನ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಈಸ್ಟರ್ ಟೂರ್ನಮೆಂಟ್ ಅಂತಂದ್ರೆ 30 ವರ್ಷದಿಂದ ಒಂದೊಂದು ಟೀಮ್ ಈ ಕ್ರಿಕೆಟ್ ಟೂರ್ನಮೆಂಟ್ಸ್ನ ನಡೆಸುವಂಥದ್ದು. ಬರೀ ಹೆಸರಿಗೆ ಕ್ರಿಕೆಟು, ಮತ್ತೆ ಮಕ್ಕಳಿಗೆ, ದೊಡ್ಡವ್ರಿಗೆ, ಲೇಡೀಸ್ಗೆ ಎಲ್ಲ ಆಕ್ಟಿವಿಟೀಸ್ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಈಸ್ಟರ್ ಅಂತ ಅಂದ್ರೆ ನಮಗೆ ಒಂಥರ ಏನಂತಂದ್ರೆ ಒಂಥರ ಹಬ್ಬ ಥರನೇ ಅನಿಸ್ತಾ ಇರುತ್ತೆ. ಈಸ್ಟರ್ಗೆಲ್ಲ ಬಾಯ್ಸ್ ಎಲ್ಲ ಕ್ರಿಕೆಟಿಗೆ ರೆಡಿ ಆಗ್ತಾ ಇದ್ರೆ, ಲೇಡೀಸ್ ಎಲ್ಲ ಥ್ರೋ ಬಾಲ್ಗೆ ಮತ್ತೆ ಖೋಖೋಗೆ, ಈ ಸಾರಿ ಖೋಖೋ ಇಂಟ್ರೊಡ್ಯೂಸ್ ಮಾಡಿದ್ದಂಥದ್ದು, ಖೋಖೋಗೆ ಮತ್ತೆ ಮಕ್ಕಳುಗಳು ಗೇಮ್ಸ್ ಅಂತೆ, ಮತ್ತೆ ಪಾರ್ಟಿಗೆ ಯಾವ ಕಾಸ್ಟ್ಯೂಮ್ ಹಾಕೋಬೇಕು ಅಂತ ಅದೊಂದು ರೆಡಿ ಆಗುವಂಥದ್ದು ತುಂಬಾನೇ ಚೆನ್ನಾಗಿರುತ್ತೆ. ಈ ಸರಿ ತುಂಬಾನೇ ಸ್ಪೆಷಲ್ ಆಗಿತ್ತು. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಈ ಇನಾಗ್ರೇಷನ್ ನಡೆಸ್ತಾರೆ, ಪ್ರತಿ ವರ್ಷ ಒಂದೊಂದು ಟೀಮ್ ನಡೆಸುವಂಥದ್ದು. ಈ ಸರಿ ಬಂದು ಜೈಂಟ್ ಟೀಮ್ ನಡೆಸಿದಂಥದ್ದು, ಅಂದರೆ ಅವರು ಆರ್ಗನೈಸ್ ಮಾಡಿದಂಥದ್ದು. ಸೊ ಸ್ಪೆಷಲ್ ಅಂತ ಅಂದರೆ ನಮ್ಮ ಒಡೆಯರ್, ನಮ್ಮ ಮೈಸೂರಿನ ಒಡೆಯರ್, ನಮ್ಮ ಕಿಂಗ್ ಬಂದಿದ್ರು ನಮ್ಮ ಇನಾಗ್ರೇಷನ್ಗೆ. ಅದೆಲ್ಲ ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ. Introducing and welcoming to the Maharaja, Sir Sri Yaduvir Wadayar sir. Sri Yaduvir Wadayar sir is the 27th and current custodian of the Royal House of Mysore. As a scion of the Royal House of Mysore, we here this morning. In fact, we delayed our return to attend this lovely program, and I'm so grateful that you all gave me this advice. Lovely to see such a huge participation, and was ಸಚ್ ಎ ಬ್ಯೂಟಿಫುಲ್ ಮೂಮೆಂಟ್. ನಮಗೆಲ್ಲರಿಗೂ ನಿಜವಾಗ್ಲೂ ಒಡೆಯರ್ ಬಂದು ಇಲ್ಲಿ ನಮ್ಮ ಇನಾಗ್ರೇಷನ್ಗೆ, ಈಸ್ಟರ್ ಇನಾಗ್ರೇಷನ್ಗೆ ಇನಾಗ್ರೇಟ್ ಮಾಡಿದ್ರು. ಮತ್ತು ನಾವು ನ್ಯಾಷನಲ್ ಆ್ಯಂಥಮ್ ಎಲ್ಲ ಹೇಳ್ಬೇಕಾದ್ರೆ ಎಷ್ಟು ಎಂಗೇಜಿಂಗ್. ನನಗಂತೂ ನಿಜವಾಗ್ಲೂ ಅವ್ರ ಜೊತೆ ಫೋಟೋ ಇಡ್ಸ್ಕೋಬೇಕಾದ್ರೆ, ಅವ್ರ ಹತ್ರ ಮಾತಾಡಬೇಕಾದ್ರೆ ತುಂಬಾ ಖುಷಿ ಆಯಿತು. ಸಚ್ ಎ ಡೌನ್ ಆ್ಯಂಡ್ ಕಾಮ್ ಪರ್ಸನ್ ಅಂತ ಅನ್ನಿಸ್ತು. ನಿಜವಾಗ್ಲೂ ಖುಷಿ ಆಯಿತು. ಅವರು ನಮ್ಮ ಟ್ರೋಫೀಸ್ನೆಲ್ಲ ಇನಾಗ್ರೇಟ್ ಮಾಡಿದ್ರು, ಮತ್ತು ನ್ಯಾಷನಲ್ ಆ್ಯಂಥಮಲ್ಲೆಲ್ಲ ನಿಂತಿದ್ರು, ಮತ್ತು ಎಲ್ಲರ ಜೊತೆ ಮಿಂಗಲ್ ಆದರು. ಸಚ್ ಎ ನಮಗೆ ತುಂಬ ಖುಷಿ ಆಯಿತು. ನಾವು ಅವ್ರ ಜೊತೆ ಒಂದು ಫೋಟೋ ಇಡ್ಸ್ಕೊಳಕ್ಕಾದ್ರೂ ನಾವು ಅಷ್ಟು ಹತ್ರ ಹೋಗಿ ನಾವು ಇಡ್ಸ್ಕೊಂಡ್ವಲ್ಲ ಅಂತ ಒಂಥರ ಖುಷಿ ಆಯಿತು ನಮಗೆ. ಸೊ ಟ್ರೋಫೀಸ್ನೆಲ್ಲಾನು ಇನಾಗ್ರೇಟ್ ಮಾಡಿದ್ರು ಒಡೆಯರವರು, ಮತ್ತು ಎಲ್ಲ ಟೀಮ್ಸ್ಗಳೆಲ್ಲ ಅಲ್ಲೇ ರೀಜಾಯ್ನ್ ಆಗಿ ಎಲ್ಲ ಫೋಟೋಸ್ ಎಲ್ಲ ಟೀಮ್ಸ್ ಎಲ್ಲ ಫೋಟೋಸ್ ಎಲ್ಲ ಇಡಿಸ್ಕೊಂಡ್ರು. ತುಂಬಾ ಚೆನ್ನಾಗಿತ್ತು. ನನಗೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಯ್ತು ಅಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ಹೋಗಿದ್ದ ಟೈಮಲ್ಲಿ ಅದು ಇನಾಗ್ರೇಷನ್ ನಡೀತಾ ಇತ್ತು. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ದಯವಿಟ್ಟು ಯಾರು ಮನಸ್ಸಿಗೆ ಹಾಕೋಬೇಡಿ, ದಯವಿಟ್ಟು ನಮ್ಮದು ಕ್ಯಾಪ್ಚರ್ ಮಾಡಿಲ್ಲ ಅಂತ. ನನಗೆ ಯಾವುದು ಅದು ಚೆನ್ನಾಗಿ ಕಾಣಿಸ್ತು ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಕೊಂಡು ತೊಗೊಂಬಂದಿರೋವಂಥದ್ದು. ತುಂಬಾ ಚೆನ್ನಾಗಿತ್ತು. ಮಕ್ಕಳುಗಳಿಗೆ ಕ್ರಿಕೆಟ್, ನನ್ನ ಮಕ್ಕಳುಗಳಿಗೆ ಆ್ಯಕ್ಟಿವಿಟೀಸ್ ಅಂತ ಹೇಳಿದೆ ನಿಮಗೆ. ಮಕ್ಕಳುಗಳಿಗೆ ಕ್ರಿಕೆಟ್ ಅಂತಲೇ ಕ್ರಿಕೆಟ್ ಆ್ಯಕ್ಟಿವಿಟೀಸು ಒಬ್ಬರು ಬಂದು ಅವ್ರಿಗೆ ಕ್ರಿಕೆಟ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸೋವಂಥದ್ದು. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕ್ರಿಕೆಟ್ ಆಡಿಸೋರು ಬಂದು ಕ್ರಿಕೆಟ್ ಆಡಿಸೋವಂಥದ್ದು. ಮತ್ತು ಲೇಡೀಸ್ಗೆಲ್ಲ ಥ್ರೋ ಬಾಲ್ ಅನ್ನೋದು ಒಂಥರ ಹೆಂಗಾಗ್ಬಿಟ್ಟಿದೆ ಇವಾಗ ಅಂತ ಅಂದರೆ, ಏನೋ ದೊಡ್ಡ ವಿನ್ ಆಗ್ತಾ ಇದೀವೇನೋ ಅನ್ನೋ ಥರನೇ ಅನಿಸುತ್ತೆ. ತುಂಬಾ ಸಕ್ಕತ್ತಾಗಿ ಆಡ್ತಾಯಿದ್ರು ಹೆಣ್ಮಕ್ಳಿಗೆಲ್ಲ. ಆಡ್ಬೇಕಾದ್ರೆ ನಾವು ಚಿಯರ್ ಮಾಡ್ತಾಯಿದ್ವಿ. ನಮಗೂ ಥ್ರೋಬಾಲ್ಗೂ ತುಂಬಾ ದೂರ, ಅದಕ್ಕೋಸ್ಕರ ನಾವು ಚಿಯರ್ ಗರ್ಲ್ಸ್ ಆಗಿದ್ವಿ. ತುಂಬಾ ಖುಷಿ ಆಯಿತು. ಎಷ್ಟು ಪವರ್ಫುಲ್ಲಾಗಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಈ ಸರಿ ನಮ್ಮ ಜೈಂಟ್ ಟೀಮ್ ಎಲ್ಲ ಹೆಣ್ಮಕ್ಳುಗಳು ತುಂಬಾ ಸ್ಟ್ರಾಂಗ್ ಆಗಿದ್ರು ಅಲ್ಲಿ. ನಿಜವಾಗ್ಲೂ ಹೇಳಬೇಕು ಅಂದರೆ ರೌಂಡ್ ಆಫ್ ಅಪ್ಲಾಸ್ ಟು ಎವ್ರಿ ಸಿಂಗಲ್ ವುಮೆನ್ ಓವರ್ ದೇರ್. ಆಡಿದಂಥ ಎಲ್ಲ ಹೆಣ್ಮಕ್ಳುಗಳು ಸಿಕ್ಕಾಬಡೆ ಸ್ಟ್ರಾಂಗ್ ಆಗಿ ಆಡಿದ್ರು. ನಿಜವಾಗ್ಲೂ ಆ ಬಾಲ್ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಅಷ್ಟು ಆ ಬಾಲ್ನ ಹಿಡಿಯೋದು, ಎಸೆಯೋದು, ಯಪ್ಪ ಇನ್ನೆಷ್ಟು ಸ್ಟ್ರಾಂಗ್ ಆಗಿರ್ಬೋದು ಇವರೆಲ್ಲ ಅಂತ ಅನಿಸುತ್ತು ನನಗೆ. ಬಟ್ ಒನ್ ವೇ ದೇ ಆರ್ ವೆರಿ ಸ್ಟ್ರಾಂಗ್. ಬಟ್ ಜೈಂಟ್ ಟೀಮ್ ವಿನ್ ಆಯಿತು. ದ ರೆಸ್ಟ್ ಆಫ್ ದ ಟೀಮ್ಸ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿ ಆಡಿದ್ರಿ. ಇಟ್ಸ್ ಜಸ್ಟ್ ಎ ಗೇಮ್ ಅಂತ ಹೇಳ್ತೀನಿ. ಅಲ್ಲೆಲ್ಲ ಗೇಮ್ ಮುಗಿಸ್ಕೊಂಡು ಆ್ಯಕ್ಚುಲಿ ನಾನು ಫೈನಲ್ಸ್ ಹೋಗಬೇಕಾಗಿತ್ತು, ಕ್ರಿಕೆಟ್ ಫೈನಲ್ಸ್ಗೆ ಹೋಗಬೇಕಾಗಿತ್ತು. ಇಲ್ಲಿ ಕ್ರಿಕೆಟ್ ಯಾವುದು ನಾನು ವಿಡಿಯೋನೇ ಮಾಡಿರಲಿಲ್ಲ. ಆ್ಯಕ್ಚುಲಿ ನನ್ನ ಗರ್ಲ್ಸ್ದಲ್ಲೇ ಜಾಸ್ತಿ ಮುಳುಗೋಗ್ಬಿಟ್ಟಿದೆ ಥ್ರೋಬಾಲಲ್ಲೇ. ಕ್ರಿಕೆಟ್ ಯಾವುದು ವಿಡಿಯೋ ಮಾಡಲಿಲ್ಲ. ಆ್ಯಸ್ ಎ ಥರ್ಡ್ ಡೇ ಆಫ್ ಪಾರ್ಟಿ, ಎಂಡ್ ಆಫ್ ದ ಥರ್ಡ್ ಡೇ ಪಾರ್ಟಿ ನಡೆಸ್ತಾರೆ. ಯಾರು ವಿನ್ ಆಗಿರ್ತಾರೆ ಅವ್ರಿಗೆಲ್ಲ ಪ್ರಶಸ್ತಿ ಕೊಡೋ ಅಂಥದ್ದು, ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅಂದರೆ ಡ್ಯಾನ್ಸ್ ಮಾಡೋವಂಥದ್ದು ಅದೆಲ್ಲ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಈ ಸರಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅದು ಯಾರು ಅಂತ ನೀವು ಕೊನೆಯವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಈ ಪರ್ಫಾರ್ಮೆನ್ಸ್ ಎಲ್ಲ ಆಸಮ್ ಆಗಿತ್ತು. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ.
ಆ ಪಾರ್ಟಿ ದಿವಸ ಏನಂತ ಅಂದರೆ ಅರುಣೋ ಟೀಮ್ ಆರ್ಗನೈಸ್ ಆಗಿರೋದು ಕಾರಣ ಅರುಣ್ ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬ ಒಂದು 7 ಸಮಥಿಂಗ್ ಅರೌಂಡ್ 6:30 ಆಗಿಬಿಡ್ತು. ಪ್ರೋಗ್ರಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಹೋಗೋ ಅಷ್ಟೊತ್ತಿಗೆ ಅಯ್ಯೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಲ್ಲಿ ಲೆಟ್ಸ್ ಪಾರ್ಟಿ ಅಂತ ಒಂದು ಇದಿದೆ, ಅಲ್ಲಿ ಫೋಟೋ ಇಡ್ಸ್ಕೊಳ್ಳೋಕ್ಕೆ ಒಂಥರ ನೀಟಾಗಿ ಆರ್ಗನೈಸ್ ಮಾಡಿದ್ರು. ಅಲ್ಲಿ ಫೋಟೋನೂ ಇಡ್ಸ್ಕೊಳಕ್ಕಾಗಲಿಲ್ಲ ನನಗೆ. ಪ್ರತಿ ವರ್ಷ ಇಡ್ಸ್ಕೊತಿದ್ವಿ, ಈ ಸರಿ ಇಡ್ಸ್ಕೊಳಕ್ಕಾಗಿಲ್ವಲ್ಲ ಅಂತ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಫಾರ್ ಎವ್ರಿಥಿಂಗ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾರಲ್ಲ. ಸೊ ಪರ್ಫಾರ್ಮೆನ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ. ಇದರಲ್ಲಿ ಯಾರೋ ತುಂಬ ಸ್ಪೆಷಲ್ ಆಗಿರೋರು ಡ್ಯಾನ್ಸ್ ಆಡ್ತಿದ್ದಾರೆ. ಅದು ಯಾರು ಅಂತ ನೀವೇ ಕಂಡುಹಿಡಿಬೇಕು. ಈ ಸ್ಪೆಷಲ್ ಡ್ಯಾನ್ಸ್ನ ನಾನು ಕೊನೆಗೆ ಹಾಕ್ತೀನಿ, ಅದಕ್ಕೆ ನಿಮ್ಮನ್ನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಿದ್ದು. ಸೊ ಕೊನೆಯವರೆಗೂ ಈ ವ್ಲಾಗ್ನ ನೋಡಿ ಯಾರು ಡ್ಯಾನ್ಸ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಈ ಪಾರ್ಟ್ ನಂಗೆ ತುಂಬಾ ಇಷ್ಟ ಆಗಿದ್ದಂಥದ್ದು ಏನಂತ ಅಂದರೆ, ಈ ರಾಫೆಲ್ ನಡೆಸಿದಂಥದ್ದು ಜೈನ್ ಟೀಮ್ ಅವರು. ಒಂದು ಟಿಕೆಟ್ಗೆ ಬಂದು $5 ಎಷ್ಟು ಜನ ತೊಗೊಂಡಿದ್ದಂಥದ್ದು, ಫುಲ್ಲು ಬೌಲ್ಸ್ ಆಫ್ ಟಿಕೆಟ್ಸ್ ಇತ್ತು, ಅದೆಲ್ಲ ತೊಗೊಂಡಿದ್ದಂಥದ್ದು. ಅದರಲ್ಲಿ ಬರೋವಂಥ ದುಡ್ಡು ಒಂದು ಹಾಸ್ಪಿಟಲ್ಗೆ ಚಾರಿಟಿಯಾಗಿ ಕೊಟ್ಟಿದ್ದಂಥದ್ದು. ಏನು ಬ್ಯಾಟ್ ಅಂತ ಅಂದರೆ, ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮ್ ಬಂದು ಅಲ್ಲಿ ಸೈನ್ ಮಾಡಿರ್ತಾರೆ ಆ ಬ್ಯಾಟ್ ಮೇಲೆ. ಆ ಬ್ಯಾಟ್ ಕೂಡ ಒಂದು ಲೇಡಿಗೆ ಹೋಯ್ತು. ಆ ಲೇಡಿ ಬಂದು ಜೈನ್ ಟೀಮ್ ಅವರು. ಆ್ಯಕ್ಚುಲಿ ಸಚ್ ಎ ಕೋಇನ್ಸಿಡೆನ್ಸ್, ನಿಜವಾಗ್ಲೂ ಎಲ್ಲದರಲ್ಲೂ ಈ ಸರಿ ಜೈನ್ ಅವರು ತುಂಬಾ ಲಕ್ಕಿ ಅಂತ ಹೇಳ್ತೀನಿ. ಅವ್ರಿಗೆ ಆ ಬ್ಯಾಟ್ ಹೋಗಿದ್ದಂಥದ್ದು, ದುಡ್ಡೆಲ್ಲ ಚಾರಿಟಿಗೆ ಹೋಗಿದ್ದಂಥದ್ದು. ಸೊ ಕ್ರಿಕೆಟಲ್ಲಿ ರನ್ನರ್ ಅಪ್ ಆಗಿದ್ದಂಥ ನಮ್ಮ ರಾಕರ್ಸ್ ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಎಲ್ಲರೂ ಆಡಿದ್ದೀರಾ. ಚಂದವಾಗಿ ಆಡಿದಂಥ ಈ ರಾಕರ್ಸ್ ಟೀಮ್ ಅವ್ರಿಗೆ ರನ್ನರ್ ಅಪ್ ಸಿಕ್ಕಿದಂಥದ್ದು. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ, ವಿನ್ನರ್ ಯಾರಾದರೂ, ವಿನ್ನರು ನಿಮಗೆ ಗೊತ್ತಾಗುತ್ತೆ. ವಿನ್ನರ್ ತುಂಬ ಚೆನ್ನಾಗಿ ಓಪನಿಂಗ್ ಕೊಟ್ಟರು. ಯಾವ ರೀತಿ ಓಪನಿಂಗ್ ಇತ್ತು ಅವ್ರಿಗೆ ಅಂತ ಎಲ್ಲ ನೀವು ಈ ಬ್ಲಾಗಲ್ಲಿ ನೋಡ್ಬೋದು. ಮತ್ತು ಆ ಸ್ಪೆಷಲ್ ಡ್ಯಾನ್ಸ್ನ ಯಾರೂ ಮರಿಬೇಡಿ. ತುಂಬ ಚೆನ್ನಾಗಿ ಸ್ಪೆಷಲ್ ಆಗಿರೋ ವ್ಯಕ್ತಿಗಳು ಡ್ಯಾನ್ಸ್ ಮಾಡಿದ್ದಾರೆ. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೀವು ಕೊನೆವರೆಗೂ ಈ ಬ್ಲಾಗ್ನ ನೋಡ್ತಾ ಇರಿ. ಇಲ್ಲಿ ಎಲ್ಲ 11 ಟೀಮ್ ಫೋಟೋಸ್ ಕೂಡ ನಾನು ಹಾಕಿರೋದುಂಟು. ಸೊ ಯಾರ್ದಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಹತ್ರ ಎಷ್ಟು ಕಲೆಕ್ಟ್ ಮಾಡೋಕ್ಕಾಯ್ತೋ ಅಷ್ಟು ಕಲೆಕ್ಟ್ ಮಾಡಿ ಹಾಕಿರೋ ಅಂಥದ್ದು ಫೋಟೋಸ್ನೆಲ್ಲ. ಸೊ ವೆಲ್ಕಮಿಂಗ್ ಟೀಮ್, ಹೂ ಇಸ್ ದ ವಿನ್ನರ್? ಯಾರು ಈ ವಿನ್ನರ್? ಈ ಟೂರ್ನಮೆಂಟ್, ಈ ಈಸ್ಟರ್ ಟೂರ್ನಮೆಂಟ್ನ ವಿನ್ನರ್ ಯಾರು ಅಂತ ನೋಡ್ತಾ ಇರಿ. To all my dear Losey boys, here is Jay Hinn's team anthem begins. From Karnataka to Melbourne, yeah, we built to win. Eastern's finest, most finals we seen. Now we taking every trophy, yeah, we living the dream. Started from the bottom, had to prove our worth. Finals after finals, putting work in the dirt. Last year we made it, took the crown in our hands. Now every tournament, we the kings of the land. Never back down, never run from a fight. On the pitch, under lights, we be shining so bright. Fast bowlers bring heat, spinners got that twist. Every time we show up, man, you know we don't miss. Running through the league, taking every prize. Jayin' on the rise, got that champion vibe. Opponents step up, but they know what's up when we
we step on the field, man, they already stuck. Jay Hind, we rise, we fight, we win. Every match we play, yeah, we go all in. From Melbourne to the world, put the runs on the board, and we ain't stopping now, man, we want some more. From Brunswick to Dandong, they hear our name. On the field, in the nets, we perfecting our game. Batters like warriors, sending balls to the sky. When the crowd get loud, man, we touching the high. Pressure don't phase us, we built for the grind. Brotherhood strong, yeah, we move as one mind. No fear in our hearts, just skill and pride. When it's time for the chase, we let that bat decide. Running through the league, taking every prize. Giant on the rise, got that champion vibe. Opponents step up, but they know what's up. When we step on the field, man, they already stuck. Jay Hind, we rise, we fight, we win. Every match we play, yeah, we go all in. From Melbourne to the world, put the runs on the board, and we ain't stopping now, man, we want some more. One team, one dream, one goal in sight. No matter the weather, we ready to fight. Every ball we bowl, every shot we take, we do it for the name, for the pride, for the state. So to all my Losey boys, stand up, let's cheer. Giants taking over every match, every year. Keep the fire burning, let the anthem play. Cause champions like us, we here to stay. Jai Hind, all day, all night. Yes, they are the three-time classic champions, the defending champions, and once again the winners of this tournament. ನಾವು ಕನ್ನಡಿಗರು ವಿಶಾಲ ಹೃದಯದವರು. I'd like to welcome them onto the stage. They have done it for the 28th year, the 29th year. They took 28 years to actually be the champion. Can you believe it? 28, 29 and 30th, and they've been undefeatable. Ladies and gentlemen, make the strongest noise you can ever make because the champions are here. Jai Hind, give them the loudest cheer you guys can ever do. A true benchmark for excellence and consistency.
the stage. Alright, the crowd, can you repeat with the slogan? What slogan is this? Aussie, Aussie, Aussie! Audi, Audi, Audi! Audi, Audi, Audi! Ladies and gentlemen, you are not ready for this. So, we have almost come to wrapping up the program here. But the night is still young and the energy is very, very high. And before we actually do that, can we actually repeat, we're going to say, when they're actually celebrating, can we repeat Jai Hind loudly? Let's see. Let's give it to the defending champions who have done for 3 consecutive years. Jai Hind! Jai Hind! Let's get Jai Hind! Jai Hind! Jai Hind! Jai Hind! Jai Hind! All of you say Jai Hind on the count of 3, 2, 1. Jai Hind! So now the moment many of you have been waiting for. Dance floor is officially open. Let's celebrate. Online and maybe show off some moves. We have DJ Kogo who's going to actually play
Bollywood as well as Kannada songs. Ladies and gentlemen, you are not ready for this. परदेसी नू तेन मितदार होना पै जाऊगा नाल जेती जोगी दे तेन जोगण होना पै जाऊगा Get ready? يا الحبيب زمان صباح خطرنا نصيب بدك بتعطيها كف وهز مكان خليك شبيك حتى نكسب الفريسة زيد عليها شوي عندي بيزة كل مثل عالفريدة سويلي وقت قام هيبة يا سوي رقص بيا يبني واحد قالك يلا بيا تكسي عباليس يلا يلا سوي رقص تعالي رقص تلقي كل سر ديما يا أخي فلوس عندي خوش يا أخي مكاننا حلو دونيشن مالنا حلو سوي رقصة مارشميلو احنا كلنا كامل حلو شفت ماني نزهد زاد نظام ولي مليش يا ولدنا احنا جايين اقول عبد رقصة الاسنان اقول عبد رقصة التلمتاني اقول سوي رقصة هلو بايز في شركة وعين ورا ಸತತವಾಗಿ ಮೂರನೇ ಬಾರಿ ಅಂದರೆ ಕಂಟಿನ್ಯೂಸ್ ಆಗಿ 24, 25, 26 ಟೂರ್ನಮೆಂಟಲ್ಲಿ ವಿನ್ ಆಗಿರುವಂಥ ಜೈಂಟ್ ಟೀಮಿಗೆ ಬಿಗ್ ಕನ್ಗ್ರ್ಯಾಚುಲೇಷನ್ಸ್. ನಿಜವಾಗ್ಲೂ ಅವರ ಡೆಡಿಕೇಶನ್, ಅವರ ಶ್ರಮದಿಂದ ಈ ಸ್ಥಾನಕ್ಕೆ ಬಂದಿರೋವಂಥದ್ದು ತುಂಬಾ ಖುಷಿಯಾಗುತ್ತೆ. ಎಷ್ಟೋ ವರ್ಷಗಳಿಂದ ಆಡ್ಕೊಂಬಂದಿರೋ ಈ ಕ್ರಿಕೆಟಲ್ಲಿ ಮೂರನೇ ಬಾರಿ ಸತತವಾಗಿ ವಿನ್ ಆಗಿದ್ದಾರೆ. ಮುಂದಿನ ವರ್ಷನೂ ನೀವೇ ವಿನ್ ಆಗಿ 4ನೇ ಸಲ ಆಗುತ್ತೆ, ಅದಕ್ಕೂ ಮುಂದಿನ ವರ್ಷ ಆಗಿ 5 ಸಲ ಆಗಿಬಿಡುತ್ತೆ ಅಂತ ಮೊದಲೇ ನಿಮಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಬರೀ ಅವ್ರಿಗೆ ಅಲ್ಲಮ್ಮ, ಈ ಸ್ಪೆಷಲ್ ಮೂಮೆಂಟು ನಮಗೂ ಸ್ಪೆಷಲ್ ಮೂಮೆಂಟು. ಯಾಕೆ ಅಂತಂದರೆ ಈ ಮುಂದೆ ಬರ್ತಿರೋ ಅಂಥ ಈ ಡ್ಯಾನ್ಸ್, ಈ ಪರ್ಫಾರ್ಮೆನ್ಸ್ ಎಷ್ಟು ಅರೆಬರಿಯಾಗಿ ಇದನ್ನು ನಾವು ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡು ಮೇಘನ ನಮ್ಗೆ ಹೇಳ್ಕೊಟ್ರು, ಮತ್ತು ಹೇಮಾ ಆರ್ಗನೈಸ್ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ಲ ಗರ್ಲ್ಸ್ಗಳು ಎಷ್ಟು ಚೆನ್ನಾಗಿ ನಮ್ಮ ಮಕ್ಕಳುಗಳು ನಮ್ಮ ಜೊತೆ ಡ್ಯಾನ್ಸ್ ಮಾಡಿದಂಥದ್ದು ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್ ಎಲ್ರಿಗೂ ಅಂತ ಹೇಳ್ತಾ, ನಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ.
ಹಾಲಿವುಡ್ ಕಲಿಬೇಕಂದ್ರೆ ಬೇಕಾದ್ರೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಇದು ಅವರೇ ಡ್ಯಾನ್ಸ್ Listen to the clapping music from your favorite city. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದ ನಾಡಕ್ಕೆ ಕುಣಿದ ನಲಿದ ನಾಡಕ್ಕೆ ನಲಿದ ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಇದಾಗಿತ್ತು ಅಬಂಡಲ್ ಸರ್ಕಲ್ ಆಫ್ ಎ ಜಾಯ್. ಎಷ್ಟು ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲ ವಿನ್ನರ್ಸ್ಗಳಿಗೂ ಎಲ್ಲ ರನ್ನರ್ ಅಪ್ಸ್ಗಳಿಗೂ ಎ ಬಿಗ್ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ ಈ ಗೇಮ್ನ ಎಲ್ಲರೂ ಚೆನ್ನಾಗಿ ಆಡಿದ್ರಿ ಅಂತ ಕೂಡ ಹೇಳ್ತಾ, ಖೋಖೋದು ಮಾತ್ರ ಇಲ್ಲಿ ಮಿಸ್ ಆಗಿದೆ. ನೆಕ್ಸ್ಟ್ ಟೈಮ್ ನಾನು ಖಂಡಿತ ಈ ಎಲ್ಲ ಗೇಮಲ್ಲೂ ಇದು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಈ ಪರ್ಫಾರ್ಮೆನ್ಸ್ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸು ಕೂಡ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಅಂತ ಕೂಡ ಹೇಳ್ತಾ, ಇದಾಗಿತ್ತು ಈ ಬಿಗ್ ಡೇಯ ಒಂದು ಸ್ಮಾಲ್ ವಿಡಿಯೋ ನಿಮಗೋಸ್ಕರ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನು ಯಾರ್ಯಾರು ಇನ್ ವಿದೇಶಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು.